ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಅಂಗಡಿಯಿಂದ ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ. ಒಂದು ವರ್ಕ್ ಬ್ಲೌಸ್ ಇದೆ, ಮಿಷಿನ್ನೇ ಎಂಬ್ರಾಯ್ಡಿಂಗ್ ಮಾಡಿಸಿರೋದು. ಅದನ್ನು ಕಟ್ಟಿಂಗ್ ಮಾಡೋದು ಮತ್ತು ಸ್ಟಿಚಿಂಗ್ ಮಾಡೋದು ಯಾವ ಥರ ಇದೆ ತೋರಿಸ್ತೀನಿ ಬನ್ನಿ. ಮತ್ತು ವರ್ಕ್ ಕೂಡ ತೋರಿಸ್ತೀನಿ ಯಾವ ಥರ ಇದೆ ಅಂತ ನೋಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇದೆ ವರ್ಕ್ ಮಾಡಿಸಿರೋ ಬ್ಲೌಸ್ ಬಂದು ನೋಡಿ. ಬ್ಯಾಕ್ ಇದು ಫ್ರಂಟ್ ನೆಕ್ ಬರುತ್ತೆ. ಮತ್ತು ಇದು ಸ್ಲೀವ್ ಡಿಸೈನ್ಸ್ ತುಂಬ ಚೆನ್ನಾಗಿ ಬಂದಿದೆ, ನೋಡ್ತಿರ್ಬೋದು ನೀವು. ಮತ್ತು ಬ್ಯಾಕ್ ಕೂರ್ಸೋದು ಸಹ ತೋರಿಸ್ತಿದ್ದೀನಿ ಸ್ಟಿಚಿಂಗ್ ಮಾಡಬೇಕಾದ್ರೆ. ಇದು ಬ್ಯಾಕ್ ಕೂರಿಸ್ತಿರೋದು ಫ್ರೆಂಡ್ಸ್. ಈ ಥರ ಬರ್ತಿದೆ ಬ್ಯಾಕ್. ನೋಡಿ ಫ್ರೆಂಡ್ಸ್, ಬ್ಯಾಕ್ ಈ ಥರ ಹೊಲ್ಕೊತಿದ್ದೀನಿ. ಹೊಲ್ಕೊಂಡಾದ್ಮೇಲೆ ಈ ಥರ ಉಲ್ಟಾ ಮಾಡಿ, ಅದು ಎಕ್ಸ್ಟ್ರಾ ಪೀಸ್ ಏನಿದೆ ಅದನ್ನು ಕಟ್ ಮಾಡಿ, ಸೊ ಈ ಥರ ಉಲ್ಟಾ ಮಾಡಿರೋದಿದ್ದು. ಉಲ್ಟಾ ಮಾಡಿ ಮೇಲ್ಗಡೆ ಒಂದು ಹೊಲಿಗೆ ಹಾಕ್ಕೊಂಡು ಕಿನ್ನರಿ ಹೊಲಿಗೆ ಹಾಕ್ತಾಯಿದ್ದೀನಿ. ಸೊ ನೋಡಿ, ಫೈನಲ್ ಆಗಿ ಬ್ಯಾಕ್ ಈ ಥರ ಬಂತು. ಓಕೆನಾ. ಬ್ಯಾಕ್ ರೆಡಿ ಆಯಿತು ಫ್ರೆಂಡ್ಸ್. ಕೆಳಗಡೆ ಒಂದು ಹೊಲಿಗೆ ಹಾಕಿ ಫುಲ್ ಹೊಲಿಗೆ ಹಾಕಿದ್ರೆ ಎಕ್ಸ್ಟ್ರಾ ಏನಿದೆ ಅದನ್ನು ಕಟ್ಟಿಂಗ್ ಮಾಡಿದ್ರೆ ಆಯಿತು ಫ್ರೆಂಡ್ಸ್. ಇದು ಸ್ಲೀವ್ ಸಹ ಅದೇ ಥರ ಮಾಡ್ತಿರೋದು. ಇದನ್ನು ಸಹ ನೋಡಿ. ಸೊ ಇದು ಸ್ಲೀವ್ ಹೊಲಿತಿರೋದು ನೋಡಿ ಫ್ರೆಂಡ್ಸ್. ಸ್ಲೀವ್ ಸಹ ಚೆನ್ನಾಗಿ ಬರ್ತಿದೆ ನೋಡಿ. ಹೊಲ್ದು ಮೇಲ್ಗಡೆ ಒಂದು ಕಿನ್ನರಿ ಹಾಕ್ತಿರೋದು ಇದು. ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ ಫ್ರೆಂಡ್ಸ್. ಸ್ಲೀವ್ ಕೂಡ ರೆಡಿ ಆಯಿತು. ಎಕ್ಸ್ಟ್ರಾ ಏನಿದೆ ಅಲ್ಲಿ ಎಕ್ಸ್ಟ್ರಾ ಬಟ್ಟೆನ ಸಹ ಕಟ್ ಮಾಡಬೇಕು. ಫುಲ್ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ಸ್ಲೀವ್ ಕೂಡ ಆಯಿತು. ಇದು ಫ್ರಂಟ್ ನೆಕ್ ಕೂರಿಸ್ತಿರೋದು ಫ್ರೆಂಡ್ಸ್. ನೆಕ್ ಡಿಸೈನ್ ಇದೆಯಲ್ಲ, ಸೊ ಅಲ್ಲಿ ಹೊಲ್ಕೊತಿರೋದು ಇದು. ಸೊ ಅಲ್ಲಿ ಹೊಲ್ಕೊಂಡು ಎಕ್ಸ್ಟ್ರಾ ಪೀಸ್ ಏನಿದೆ ಅದನ್ನು ಕಟ್ ಮಾಡಿ ಉಲ್ಟಾ ಈ ಥರ ಹಿಂಗೆ ಮಾಡಿಕೊಂಡ್ರೆ ನೀಟಾಗಿ ಕೂತ್ಕೊಳ್ಳುತ್ತೆ ಫ್ರೆಂಡ್ಸ್. ಒಂದು ಕೈಯಲ್ಲಿ ಒಂದು ಗೆರೆ ಹಾಕಿದ್ರೆ ನೋಡಿ ಫ್ರೆಂಡ್ಸ್. ಇದು ಫ್ರೆಂಡ್ಸ ಹೊಲ್ಕೊತಿರೋದು ಫ್ರೆಂಡ್ಸ್ ನೋಡಿ. ಫ್ರಂಟ್ ಹೊಲ್ಕೊಂಡು ಫುಲ್ಲು ಸುತ್ತ ಏನಿದೆ ಸೊ ಅದನ್ನು ಹೊಲ್ಕೊಂಡು, ಲೈನಿಂಗು ಮತ್ತು ಮೈನ್ ಬಟ್ಟೆ ಏನಿದೆ ಅದನ್ನು ಸಹ ಹೊಲ್ಕೊಂಡಿದ್ದೀನಿ. ಹೊಲ್ಕೊಂಡು ಎಕ್ಸ್ಟ್ರಾ ಪೀಸ್ ಏನಿದೆ ಅದನ್ನು ಸಹ ಕಟ್ ಮಾಡ್ತೀನಿ. ಎಲ್ಲ ಫಿನಿಶಿಂಗ್ ಆದಮೇಲೆ ಫ್ರೆಂಡ್ಸ್, ಇದು ನೆಕ್ ಶೋಲ್ಡರ್ ಅಟ್ಯಾಚ್ ಮಾಡಿಕೊಂಡು, ಸ್ಲೀವ್ ಅಟ್ಯಾಚ್ ಮಾಡಿಕೊಂಡು ಫೈನಲ್ ಫಿನಿಶಿಂಗ್ ಕೊಡ್ತಿರೋದು ಫ್ರೆಂಡ್ಸ್. ಇದು ನೋಡಿ. ಕೆಲವೊಂದು ವಿಡಿಯೋ ಕ್ಲಿಪ್ಪಿಂಗ್ ಮಿಸ್ ಆಗಿದೆ, ಅದಕ್ಕೋಸ್ಕರ ನೆಕ್ಸ್ಟ್ ಆ ಥರ ರಿಪೀಟ್ ಆಗಲ್ಲ. ಆದಷ್ಟು ವಿಡಿಯೋನ ಸೇವ್ ಮಾಡ್ಕೊಂಡಿರ್ತೀನಿ. ಆ ಥರ ಎಕ್ಸ್ಟ್ರಾ ಏನಿದೆ ಕಟ್ ಮಾಡಿ 3-4 ಹೊಲಿಗೆ ಹಾಕಿದ್ರೆ ಫಿನಿಶಿಂಗ್ ಆಗುತ್ತೆ. ಫಿನಿಶಿಂಗು ನೋಡಿ, ಅಲ್ಲಿ ದಾರನ ಅಲ್ಲಲ್ಲೇ ಕಟ್ ಮಾಡಿಕೊಂಡ್ರೆ ಫಿನಿಶಿಂಗ್ ಸಹ ಚೆನ್ನಾಗಿ ಬರುತ್ತೆ. ದಾರ ಬೇರೆ ಕಟ್ಟಾಯಿತು, ದಾರ ಸೇರಿಸ್ತಿದ್ದೀನಿ. ನೋಡಿ ಫ್ರೆಂಡ್ಸ್, ಈ ಕಡೆ ಒಂದು ಸೈಡ್ ಫಿನಿಶಿಂಗ್ ಆಯಿತು. ಸೊ ದಾರ ಕಟ್ ಮಾಡಿಟ್ಟಿದ್ದೀನಿ. ಮತ್ತು ಈ ಕಡೆಯೂ ಸಹ ಮಾರ್ಕ್ ಹಾಕಿಟ್ಟಿದ್ದೀನಿ ಫ್ರೆಂಡ್ಸ್. ಇದು ಅದೇ ಥರ ಹೊಲಿಗೆ ಹಾಕಿದ್ರೆ ಮುಗಿಯುತ್ತೆ. ಇದು ಬ್ಯಾಕ್ ಡಿಸೈನು ಫೈನಲ್ ಫಿನಿಶಿಂಗ್ ಈ ಥರ ಬಂದಿದೆ. ಇದು ಸ್ಲೀವ್ ಫಿನಿಶಿಂಗ್ ಸಹ ಹೇಗಿದೆ ಅಂತ ಹೇಳಿ ಇದು ಫ್ರಂಟ್ ನೆಕ್ ಇದು. ಥ್ಯಾಂಕ್ ಯು ಫ್ರೆಂಡ್ಸ್. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ,